ಗೆಲ್ಲುವಕ್ಕಿಂತ ಮುಂಚಿತವಾಗಿ ಯೋಜನೆಗಳನ್ನು ರೂಪಿಸಿಕೋ. ಯೋಜನೆಗಳು ಏನೆಂಬುವುದು ಎದುರಾಳಿಗೆ ಹೇಳಿಕೊಳ್ಳದಿರುವ ಹೇಳ್ತಾ ನಾವು ಯಾವಾಗ ಪಾಸ್ ಆಗ್ತೀವಿ? ಮಕ್ಕಳಿಗೆ ನಾವು ಫೇಲ್ ಆಗ್ಬೇಕು ಅಂದ್ರೆ ನಾವು ಪಾಸ್ ಆಗ್ತೀವಿ. ಎಕ್ಸಾಮ್ದಾಗ ನನ್ನ ಪ್ರಕಾರ ಕಾಂಪ್ರಮೈಸ್ ಆಗೋದೇ ಇಲ್ಲ ನಾವು ಅಂತ. ಯಾಕೆಂದ್ರೆ ನನ್ನ ಭವಿಷ್ಯ ಇನ್ನೊಬ್ಬ ಯಾರು ಕೊಡ್ತಾರೆ? ಕೊಡಲ್ಲ. ನೀವು ಓದಿದ್ದು ಗ್ಯಾಪ್ ಆಗ್ಯದ. ಪ್ರಶ್ನೆ ಕೊಟ್ಟು 4 ಉತ್ತರ ಕೊಟ್ಟರೆ ಇದೇ ತರ್ಟಿ ಕಾಕೆ ಹಾಕ್ತೀರಿ ನೀವು. ಮಾಡೋದು ಅವ್ರು ತೊಳೆದು ಇವ್ರಿಗೆ ದಾನ ಮಾಡೋದು. ನಾವೊಂದು ಹೇಳ್ತೀವಿ, ನಮ್ಮದೇ ಹಾಸ್ಕೊಳ್ಳೋದು ಓದ್ಕೊಳ್ಳೋದು ಕಂಡಪಟ್ಟಿ ಇರ್ತದ. ಕೆಲವೊಬ್ರು ಬರೇ ಏನಂದ್ರೆ ಇವ್ರು ತೊಳೆದು ಅವ್ರಿಗೆ ದಾನ ಮಾಡೋದು, ಅವ್ರು ತೊಳೆದು ಇವ್ರಿಗೆ ದಾನ ಮಾಡೋದು. ಇದು ಮಾಡಬಾರ್ದು. ಮೊದಲು ನಾವು ಪರಿಪೂರ್ಣ ಆಗಲ್ಲ, ನಾವು ಪಾಸ್ ಆಗಲ್ಲ. ನಾವು ಯಾವಾಗ ಪಾಸ್ ಆಗ್ತೀವಿ? ಮಕ್ಕಳಿಗೆ ನಾವು ಫೇಲ್ ಆಗ್ಬೇಕು ಅಂದ್ರೆ ನಾವು ಪಾಸ್ ಆಗ್ತೀವಿ. ನನ್ನ ಸ್ಪರ್ಧಾರ್ಥಿ ಅವನೇ ಅಲ್ರಿ, ಮಕ್ಕಳಿಗೆ ನಾವು ಫೇಲ್ ಆಗಬೇಕು, ನಾವು ಪಾಸ್ ಆಗಬೇಕು. ಎಕ್ಸಾಮ್ದಾಗ ನನ್ನ ಪ್ರಕಾರ ಕಾಂಪ್ರಮೈಸ್ ಆಗೋದೇ ಇಲ್ಲ ನಾವು ಒಟ್ಟ. ಯಾಕೆಂದ್ರೆ ನನ್ನ ಭವಿಷ್ಯ ಇನ್ನೊಬ್ಬ ಯಾರು ಕೊಡ್ತಾರೆ? ಕೊಡಲ್ಲ. ಪಕ್ಕ ನಾವು ಬೆಕ್ಕದಟ್ ಲಗಾಟ್ ಹೊಡೆದ್ರು 1 ಮಾರ್ಕ್ಸ್ ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು ಅಂದ್ರೆ ಅದೇ 1 ಮಾರ್ಕ್ಸ್ ಅವನಿಗೆ ಹೆಚ್ಚಿಗೆ ಅವ ಸೆಲೆಕ್ಷನ್ ಆದ, ನೀ ಇಲ್ಲೇ ಕೂತಂದ್ರೆ ಅರ್ಧ ಪಗಾರ ಕೊಡ್ತಾವ. ನೀ ಎಕ್ಸಾಮ್ದಾಗ ನಾನು 1 ಮಾರ್ಕ್ಸ್ ಹೇಳಿದೆ ಅಂತೇಳಿ ಯಾರು ಕೊಡಲ್ಲ. ನೀನು ಆಳವಾಗಿ ಕಷ್ಟಪಟ್ಟು ಓದಿರುವ ಜ್ಞಾನವನ್ನು ಪುಕ್ಕಟದಾಗ ಇನ್ನೊಬ್ರಿಗೆ ಯಾಕೆ ಹಚ್ಕೋತಿ? ದಯಮಾಡಿ ಒಂದು ವರ್ಡ್ ಹೇಳ್ತೀನಿ, ಬಿ ಕಾನ್ಸಂಟ್ರೇಟ್. ನೀನು ಏನು ಸ್ಟ್ರಾಟಜಿ ಮಾಡಕತ್ತಿ ಯಾವಾಗಲೂ ಅದಕ್ಕೆ ಹೇಳ್ತಾನೆ ಕೌಟಿಲ್ಯ. ಗೆಲ್ಲುವಕ್ಕಿಂತ ಮುಂಚಿತವಾಗಿ ಯೋಜನೆಗಳನ್ನು ರೂಪಿಸಿಕೋ. ಯೋಜನೆಗಳು ಏನೆಂಬುವುದು ಎದುರಾಳಿಗೆ ಹೇಳಿಕೊಳ್ಳದಿರುವ ಹೇಳ್ತಾ ನಾ ಏನು ಸ್ಟ್ರಾಟಜಿ ಮಾಡಿ ವರ್ಕ್ ಮಾಡಕತ್ತೀನಿ ಅಂತೇಳಿ ಯಾರಿಗೆ ಹೇಳ್ಬಾರ್ದು ಅಂತ ಹೇಳ್ತಾರೋ. ಹಂಗಂತೇಳಿ ನಾನು ಯಾಪದ ಬಗ್ಗೆ ಹೇಳ್ಬಾರ್ದಂದಿಲ್ಲ ರೀ, ಅದನ್ನು ಹೇಳ್ತೀನಿ. ಬಟ್ ನನ್ನ ಪ್ರಶ್ನೆ ಏನಂದ್ರೆ, ನಿನ್ನ ಸ್ಟ್ರಾಟಜಿ ಯಾರಿಗೆ ಬಿಟ್ಟು ಕೊಡಬೇಡ, ನಿನ್ನ ಗೌಪ್ಯತೆ. ಯಾಕಂದ್ರೆ ಅದನ್ನು ನಿನ್ನ ಸಾಧನೆಯ ಮೆಟ್ಟಲು ಕೊಯ್ದು ನಿಂದ್ರಿಸಲ್ಕತ್ತವ. ಏನು ವರ್ಕ್ ಮಾಡ್ತೀವಿ ಈ 30 ಡೇಸ್. ಮತ್ತು ಎರಡನೇದು ಭಾಳ ವಿದ್ಯಾರ್ಥಿಗಳಲ್ಲಿ ಒಂದು ಒಳ್ಳೆಯದು, ಸರ ಒಮ್ಮಿಂದೊಮ್ಮೆ ಎಕ್ಸಾಮ್ ನಡೆಸ್ಯಾರಿ, ನಾವು ಓದೋದು ಬಿಟ್ಟಿದ್ದೆವು. ಯು ಹ್ಯಾವ್ ಆಲ್ರೆಡಿ ಇನ್ಬಿಲ್ಟ್ ನಾಲೆಜ್ ವಿತ್ ಯುವರ್ ಬ್ರೈನ್. ನಿಮ್ಮ ಮೆದುಳಿನಲ್ಲಿ ನಿಮಗೊಂದು ಇನ್ಬಿಲ್ಟ್ ಜ್ಞಾನ ಅದ. ಈ ಸದ್ಯಕ್ಕೆ ನೀವು ಓದಿದ್ದು ಗ್ಯಾಪ್ ಆಗ್ಯದ. ಪ್ರಶ್ನೆ ಕೊಟ್ಟು 4 ಉತ್ತರ ಕೊಟ್ಟರೆ ಇದೇ ತರ್ಟಿ ಕಾಕೆ ಹಾಕ್ತೀರಿ ನೀವು ಸೈಕಾಲಜಿಕಲ್ ಆಲೋಚನೆ ಮಾಡಲಾಗಿದೆ. ನಿಮಗ ಕ್ವಶನ್ ಕೇಳಿದ್ರೆ ಹೇಳಕ್ ಬರಲಾಗ್ಯದ. ಇದಕ್ಕೆ ಗ್ಯಾಪ್ ಅಂತೀವಿ ನಾವು. ಕ್ವಶನ್ ಪೇಪರ್ ಕೊಟ್ಟು ಕೈಯಾಗ ಟಿಕ್ ಹಾಕಿದ್ರೆ ಗ್ಯಾರಂಟಿ ಹಾಕ್ತೀರಿ. ಅದು ನಿಮ್ಮ ಇನ್ಬಿಲ್ಟ್ ನಾಲೆಜ್ ಅಂದಂಗ. ನಿಮ್ಮಲ್ಲಿ ಸದ್ಯ ಎಲ್ಲರಲ್ಲಿನೂ ಏನದಂದ್ರೆ ಒಂದು ಹಂತಕ್ಕ ಎಷ್ಟು ನಾ ಏನೋ ಒಂದು ಆಲ್ರೆಡಿ ಜಾಬ್ ಇದ್ದು ಓದೋರಿಗೆ, ಅಂದ್ರೆ ಇನ್ ಸರ್ವಿಸ್ದಾಗ ಅದಿರ್ತಾರ, ನೌಕರಿ ಇದ್ದವರು ಮತ್ತು PS ಆಗ್ಲಿಕ್ಕೆ ಓದಿರ್ತಾರಲ್ಲ ಅವರಿಗೆ, ನೌಕರಿ ಇರ್ಲಾರ್ದೆ ಓದೋರಿಗೆ ವ್ಯತ್ಯಾಸಗಳು ಒಂದೇ ವರ್ಡ್ದಾಗ ಹೇಳ್ತೀವಿ. ಸರ್ ನಾ ಆಲ್ರೆಡಿ ಪೊಲೀಸ್ ಅದೀನಿ ಮತ್ತೆ PSI ಓದಲ್ಕತ್ತೀನಿ. ಅವರು ಜೀವನದಲ್ಲಿ ತೃಪ್ತಿ ಅದಾರ, ಸಂತೃಪ್ತಿ ಅಲ್ಲ. ಅವರು ಜೀವನದಲ್ಲಿ ಸಾಧನೆ ಮಾಡ್ಯಾರ, ಆದರೆ ಸಮಾಜ ಇನ್ನೂ ಮೆಚ್ಚಿಕೊಳ್ಳುವಂತ ಸಾಧನೆ ಆಗಿಲ್ಲ. ಅದು ಅವ್ರ ಮನಸ್ಸಿಗೆ ಹಿಡಿಸಿಲ್ಲ, ಅದಕ್ಕೆ ಇದಕ್ಕೆ ಪ್ರಯತ್ನ ಮಾಡಕತ್ತಾರ. ಇನ್ನ ಏನೂ ಇಲ್ಲಾರ್ದೇನೆ ಇದೇ ಮೊದಲನೇ ಎಕ್ಸಾಮ ನಾನು ನೌಕರಿ ಆಗದ ಅಂತಂದ್ರ ಇವ್ರದ್ದು ಹೇಳ್ತೀನಿ, ನಿನಗ ಡಿಸೈರ್ ಅದ, ನೀನು ಗೆಲ್ಲಲೇಬೇಕು. ಸೋತಿ ಅಂದ್ರೆ ನಿನಗೆ ವಾಪಸ್ ಸೊಸೈಟಿದೊಳಗ ಕಡಿಮೆ ಸ್ಥಾನಮಾನ ಸಿಗ್ತಾವ, ಅವಕಾಶ ಅದಾವ, ಸ್ಥಾನಮಾನ ಕಡಿಮೆ ಅದಾವ. ನಾ ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ತಿಳಿಸಲ್ಲ, ಜಾಮೂನ್ ರುಚಿ ಅದಾವತ್ ನಾ ಹೇಳಿದ್ರೆ ಆಗಲ್ಲದೆ ಅದು ನೀ ತಿನ್ನು, ಅನುಭವಿಸು. PSI ಲಿಸ್ಟ್ ನ ಹೆಸರು ಬಂದ ದಿನ ನಾನೇ ನಿನಗೆ ನಂಬರ್ ಹಚ್ಚಿದ್ರು ನಿನ್ನ ನಂಬರ್ಕ್ ಬಿಜಿ ಇರ್ತದ. ಸರ್ ಫೋನ್ ಇದ್ರು, ಕಲಿಸಿದ ಗುರುಗಳ ನಂಬರ್ ಇದ್ರು ಅದನ್ನ ಕಟ್ ಮಾಡಿ ದೋಸ್ತರು ಮಾತಾಡ್ತಿರ್ತೀರಿ. ಯಾಕೆ ಹೇಳ್ರಿ, ಅವತ್ತ ಸಂತೋಷ ಹೆಂಗಿರ್ತದಂದ್ರ ಸ್ವರ್ಗವೇ ನಿಮ್ಮನ್ನು ಕಂಡು ನಾಚುವಂತೆ ನಿಮ್ಮ ಭಾವನೆಗಳು ಇರ್ತವೆ. ಅವತ್ತಿನ ದಿನ ನೀವು ಅನುಭವಿಸಕತ್ತೀರಿ, ಅದು ನಿಮಗೆ ಬಹಳ ಶೀಘ್ರದಲ್ಲಿ ಅದ. 30 ದಿನದಾಗ ಎಕ್ಸಾಮ್ ಬರೀತೀರಿ ಅಂದ್ರೆ ಮುಂದೆ 60 ದಿನದಾಗ ರಿಸಲ್ಟ್ ಬಿಡಲೇಬೇಕಲ್ಲ, ಒಂದು 90 ದಿನದಾಗ ಬಿಡಲಕ್ಕ. ಒಟ್ಟಿನಲ್ಲಿ 4 ತಿಂಗಳದಾಗ ಈ ಸೊಸೈಟಿದೊಳಗೆ ನಾನು ಯಾರು, ಹೂ ಎಮ್ ಐ ಅನ್ನೋದನ್ನ ಈ ಸೊಸೈಟಿ ತೋರಿಸ್ಬೇಕಾಗ್ಯದ. ನಾವು ಅದಕ್ಕಾಗಿನೇ ಓದಬೇಕಾಗ್ಯದ. ಇನ್ನು ಸರ್ವಿಸ್ದವ್ರಿಗೂ ಹೇಳ್ತೀನಿ, ಡೈರೆಕ್ಟ್ ಇದ್ದವ್ರಿಗೆ ಹೇಳ್ತೀನಿ. ಇನ್ನು ಸರ್ವಿಸ್ದವರಿಗೆ ನಿಮ್ಮ ಡಿಸೈರ್ ಪರಿಪೂರ್ಣ ಆಗಬೇಕು, ನಿಮ್ಮ ಅಭಿಲಾಷೆಗಳು ಪೂರ್ಣ ಆಗಲಿ.
ಎಷ್ಟೋ ದಿನ ರಾತ್ರಿ ಡ್ಯೂಟಿ ಮಾಡುವಾಗ ನಿದ್ದಿಗಟ್ಟಿರ್ತಾರೆ, ಇದೊಂದು 30 ದಿನ ನಿದ್ದಿಗಟ್ಟಿದ್ರ ಹುದ್ದೆನೇ ಬದಲಾವಣೆ ಆಗಂಗಿತ್ತು ಅಂದ್ರೆ ಎಚ್ಚರಿಲ್ಲಕ್ಕೇನು ತೊಂದರೆ ಇಲ್ಲ. ವಿದಿನ್ 30 ಡೇಸ್ ನನ್ನ ಹುದ್ದೆನೇ ಸ್ಥಾನಮಾನನೇ ಚೇಂಜ್ ಆಗ್ತದ ಅಂದ್ರೆ ನಾನು ಭಾಳ ಕಡೆ ನೋಡಿನ ಸರ. ನನ್ನ ಸ್ಟೂಡೆಂಟ್ ಯಾವ ಪೊಲೀಸ್ ಸ್ಟೇಷನ್ದಾಗ ಕಾನ್ಸ್ಟೇಬಲ್ ಇದ್ನಲ್ಲ, ಇವತ್ತು ಅದೇ ಸ್ಟೇಷನ್ದೊಳಗೆ ಅವ PSI ಅದಾನ. ಅವನ ಜೊತೆ ಅವತ್ತು ನೌಕರಿ ಮಾಡ್ತಿದ್ರಲ್ಲ, ಇವನಿಗೆ ಡ್ಯೂಟಿ ಹಾಕ್ತಿದ್ರಲ್ಲ, ಅವರು ಇವತ್ತು ಅವನ ಅಧೀನದಾಗಿ ಕೆಲಸ ಮಾಡಕತ್ತಾರೆ ಇದೇ ಕಲಬುರಗಿದೊಳಗೆ. ಇದು ಭಾಳ ವಿಚಿತ್ರವಾಗಿರ್ತದ ಲೈಫ್. ಇವ ಫಸ್ಟ್ ಪೊಲೀಸ್ ಆಗಿದ್ದ, ಹೋದಕ್ರ ಇವನಿಗೆ ಡ್ಯೂಟಿ ಹಾಕೋದು, ಇವನಿಗೆ ಸೆಂಟ್ರಿ ನಿಂದ್ರಿಸೋದು, ಇದೆಲ್ಲ ಮಾಡ್ತಿದ್ರು ಹಿರಿಯ ಸಿಬ್ಬಂದಿಗಳು.